ಎಕ್ಸ್ಪ್ಲೇನ್ ಮಾಡಮ್ಮ. ಇದು ಸೋಲಾರ್ ಪ್ಯಾನಲ್, ಸ್ವಿಚ್, ಇದು ಬಜಾರ್, ಇದು ವಿದ್ಯುತ್ ತಂತಿ. ಸೂರ್ಯನ ಶಕ್ತಿ ವಿದ್ಯುತ್ ಶಕ್ತಿಗೆ ಪರಿವರ್ತನೆ ಆಗುತ್ತದೆ. ಸೋಲಾರ್ ಪ್ಯಾನಲ್ ವಿದ್ಯುತ್ ಮೂಲಕ, ಸ್ವಿಚ್ ಮತ್ತು ಬಜಾಗ ವಿದ್ಯುತ್ ಕಿರಣಗಳು. ಇದರ ಮೂಲಕ ಇದು ಶಬ್ದಕೋಶವನ್ನು ಬರುತ್ತದೆ. ಧನ್ಯವಾದಗಳು. ಚಂದ್ರಯಾನ 3 ಚಂದ್ರಯಾನ 3 ಇಸ್ರೋದ 3ನೇ ಚಂದ್ರನ ಪರಿಶೋಧನಾ ಕಾರ್ಯಾಚರಣೆಯಾಗಿದೆ. ಇದನ್ನು 14 ಜುಲೈ 2023 ಮಧ್ಯಾಹ್ನ 2:35 ಬಾಹ್ಯಾಕಾಶಕ್ಕೆ ಕಳುಹಿಸಲಾಯಿತು. ಆಂಧ್ರದ ಶ್ರೀಹರಿಕೋಟಾ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಇದು ಆಗಸ್ಟ್ 23, 2023 ಚಂದ್ರನ ದಕ್ಷಿಣ ಧ್ರುವಕ್ಕೆ ತಲುಪಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಮೊಟ್ಟಮೊದಲ ದೇಶವಾಯಿತು. ಚಂದ್ರಯಾನ 3 ನೌಕೆ, ಲ್ಯಾಂಡರ್, ರೋವರ್ ಒಳಗೊಂಡಿದೆ.
ಬಳಸಿ. ನಾನು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಕಂಡುಹಿಡಿಯುತ್ತೇನೆ. ಅರಿಶಿನ ಒಂದು ಸೂಚಕ ವಸ್ತು. ಅರಿಶಿನವನ್ನು ಕಾಗದ ಮೇಲೆ ಹಚ್ಚಿದ್ದೇನೆ. ಇದು ನಿಂಬೆಹಣ್ಣಿನ ರಸ. ಕಿತ್ತಳೆ ಹಣ್ಣಿನ ರಸ. ನಿಂಬೆಹಣ್ಣಿನ ರಸವನ್ನು ಕಾಗದ ಮೇಲೆ ಹಚ್ಚಿದಾಗ ಯಾವ ಬಣ್ಣ ಕಾಣಲಿಲ್ಲ, ಆದ್ದರಿಂದ ಇದು ಆಮ್ಲ. ಸರ್ಫ್ ನೀರನ್ನು ಕಾಗದ ಮೇಲೆ ಹಚ್ಚಿದಾಗ ಬಣ್ಣ ಬದಲಾಯಿತು, ಇದು ಪ್ರತ್ಯಾಮ್ಲ. ಕಿತ್ತಳೆ ಹಣ್ಣಿನ ರಸವನ್ನು ಕಾಗದ ಮೇಲೆ ಹಚ್ಚಿದಾಗ ಯಾವ ಬಣ್ಣ ಬದಲಾಗಲಿಲ್ಲ, ಇದು ಆಮ್ಲ. ಧನ್ಯವಾದಗಳು. ಆಮ್ಲದ ರುಚಿ ಸಿಹಿ ಇರ್ತದ, ಕಹಿ ಇರ್ತದ? 7ನೇ ತರಗತಿ ವಿಜ್ಞಾನದ ಅಂಶವಾಗಿ ನಾನು ಈಗ ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟದ ಪರೀಕ್ಷೆಯನ್ನು ಮಾಡುತ್ತಿದ್ದೇನೆ. ನಾವು ದಿನನಿತ್ಯ ಸೇವಿಸುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪಿಷ್ಟ ಪ್ರಮುಖ ಪೋಷಕವಾಗಿದೆ. ಇದು ಸೋಡಾ, ನಿಂಬೆಹಣ್ಣು, ಆಲೂಗಡ್ಡೆ, ಟೊಮೆಟೊ, ಗೋಧಿ, ಉಪ್ಪು. ಇದು ಅಯೋಡಿನ್, ಅಕ್ಕಿ, ಸಕ್ಕರೆ. ಇದು ಧನಿಯಾ ಪೌಡರ್. ನಾನು ಈಗ ಅಯೋಡಿನ್ನ ದ್ರಾವಣವನ್ನು ಎಲ್ಲದರಲ್ಲಿ ಸ್ವಲ್ಪ 3 ಹನಿಗಳನ್ನು ಹಾಕಿ ಅದರ ಬಣ್ಣವನ್ನು ಗಮನಿಸೋಣ. ಇದು ಸೋಡಾ. ಇದು ಅಯೋಡಿನ್ನ ದ್ರಾವಣವನ್ನು ಹಾಕಿದಾಗ ಇದು ಈ ರೀತಿಯಾಗಿ ಬಣ್ಣ ಬದಲಾವಣೆಯಾಗಿದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ ಇದೆ ಎಂದು ನಾವು ಭಾವಿಸುತ್ತೇವೆ. ಕಂದು ಮಿಶ್ರಿತ ಕಪ್ಪು ಬಣ್ಣ ತಿರುಗಿದಾಗ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ ಇದೆ ಎಂದು ನಾವು ಭಾವಿಸಬೇಕು. ಇದು ನಿಂಬೆಹಣ್ಣು. ಇದರ ಬಣ್ಣ ಕೆಂಪಾಗಿದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ ಇದೆ. ಇನ್ನೊಂದು ನೋಡಿದ್ವಿ, ನಮ್ಮನ್ನ ಏನೋ ಒಂಥರ ಭಯ ಪಡಿಸ್ಬಿಟ್ಟು ನಮ್ಮ ಹತ್ರ ದುಡ್ಡು ಕಿತ್ಕೊಂಡು ಮೌಢ್ಯರನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೆ. ಇದು ಕಾರಣ ಏನ? ಅಯೋಡಿನ್ ನಾವು ಅದ್ರ ಬಣ್ಣ ಬದಲಾಗಿ ಆ ವಸ್ತುವನ್ನು ಐಡೆಂಟಿಫೈ ಮಾಡ್ಬಿಟ್ಟು ಎಲ್ಲ ನಾವು ಇದು ಮಾಡೋದು. ಇದು ಆಲೂಗಡ್ಡೆ. ಇದರ ಬಣ್ಣ ಬದಲಾಗಿದೆ, ಹಾಗಾಗಿ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ ಇದೆ. ಇದು ಟೊಮೆಟೊ. ಇದರ ಬಣ್ಣ ಬದಲಾಗಿಲ್ಲ. ಟೆಸ್ಟ್ ಮಾಡಿದ್ರೆ ಗೊತ್ತಾಗಿಲ್ಲ, ಅದು ಗೊತ್ತಾಗ್ತದೆ. ಸ್ಮಾಲ್ ಟೆಸ್ಟ್ ನಾನು 6ನೇ ತರಗತಿ ಓದುತ್ತಿದ್ದೇನೆ. ನಾನು ಇವಾಗ ಸಿ.ವಿ. ರಾಮನ್ ಬಗ್ಗೆ ಹೇಳುತ್ತೇನೆ. ಅವರ ಪೂರ್ತಿ ಹೆಸರು ಸರ್ ಚಂದ್ರಶೇಖರ್ ರಾಮನ್. ಸ್ಥಳೀಯ ಹೆಸರು ರಾಮನ್. ಜನನ 7 ನವೆಂಬರ್ 1888, ತಿರುವನಂತಪುರಂ, ಟ್ರಿಚಿನೋಪೋಲಿ, ಮದ್ರಾಸ್ ಪ್ರಾವಿನ್ಸ್. ಮರಣ 21 ನವೆಂಬರ್ 1970, ಬೆಂಗಳೂರು, ಕರ್ನಾಟಕ, ಭಾರತ. ರಾಷ್ಟ್ರೀಯತೆ ಭಾರತೀಯ. ಮಕ್ಕಳು ಚಂದ್ರಶೇಖರ್ ಮತ್ತು ರಾಧಾಕೃಷ್ಣನ್. ಅಭ್ಯಸಿಸಿದ ವಿದ್ಯಾಪೀಠ ಮದ್ರಾಸ್ ವಿಶ್ವವಿದ್ಯಾಲಯ.
ಸರ್ ಸಿ.ವಿ. ರಾಮನ್ ಎಂಬ ಶಿಕ್ಷಕರ ವಲಯದಲ್ಲಿ ಸುಪ್ರಿಯವಾಗಿದ್ದ ಚಂದ್ರಶೇಖರ್ ವೆಂಕಟರಾಮನ್ ಅವರು ನೊಬೆಲ್ ಪ್ರಶಸ್ತಿ ಗಳಿಸಿದ ಪ್ರಥಮ ಭಾರತೀಯ ವಿಜ್ಞಾನಿ ಅಷ್ಟೇ ಏಕೆ ಏಷ್ಯಾದಲ್ಲೇ ಮೊದಲು ಬಾರಿಗೆ ನೊಬೆಲ್ ಪಾರಿತೋಷಕ ಪಡೆದ ಭಾರತೀಯ ವಿಜ್ಞಾನಿ. ಈ ಪ್ರಶಸ್ತಿಯನ್ನು 1930ರಲ್ಲಿ ಅವರದೇ ಹೆಸರಿನಿಂದ ಅಲಂಕೃತವಾದ ರಾಮನ್ ಎಫೆಕ್ಟ್ ಎಂಬ ಶೋಧನೆಗಾಗಿ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಪಡೆದವರು. ಧನ್ಯವಾದಗಳು. ನಾನು 4ನೇ ತರಗತಿ. ನಾವು ಈಗ ಜ್ಞಾನೇಂದ್ರಿಯಗಳನ್ನು ತೋರಿಸುತ್ತೇವೆ. ಇದನ್ನು ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳು ಎಂದು ಕರೆಯುತ್ತಾರೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕಣ್ಣಿನಿಂದ ನಾವು ಎಲ್ಲ ವಸ್ತುಗಳನ್ನು ನೋಡಬಹುದು. ಮೂಗಿನಿಂದ ನಾವು ವಾಸನೆಗಳನ್ನು ಗ್ರಹಿಸಬಹುದು. ನಾಲಿಗೆಯಿಂದ ನಾವು ರುಚಿಗಳನ್ನು ತಿಳಿಯಬಹುದು. ಚರ್ಮದಿಂದ ನಾವು ಬಿಸಿ, ತಂಪು ಇತ್ಯಾದಿ ಅನುಭವಗಳನ್ನು ತಿಳಿಯಬಹುದು. ಕಿವಿಯಿಂದ ನಾವು ಶಬ್ದಗಳನ್ನು ಆಲಿಸಬಹುದು. ಧನ್ಯವಾದ. ತರಗತಿಯಲ್ಲಿ ಓದುತ್ತಿದ್ದೇನೆ. GHBS ಮಾಡಿದ್ದೇನೆ. ಈಗ ನಾನು ಮಳೆ ಕೊಯ್ಲಿನ ವಿಧ ತೋರಿಸುತ್ತೇನೆ. ಮಳೆ ಬಂದಾಗ ಸೇಕರಿಸಿ ಇಟ್ಟುಕೊಳ್ಳುವ ನೀರು. ಇದು ಶುದ್ಧ ನೀರು ಮಾಡುವ ವಿಧಾನ. ಶುದ್ಧ ನೀರು ಮಾಡಿದಾಗ ಕೆರೆ, ಕಟ್ಟಡ, ಸಮುದ್ರಗಳಿಗೆ ಹೋಗುವುದು. ಇದು ಗ್ರಾಮೀಣ ಸಮುದಾಯ. ನೀರಿಲ್ಲದೆ ಜೀವನವೇ ಇಲ್ಲ. ಧನ್ಯವಾದಗಳು. ಇದು ಕೊನೆ ಮಾಡಿಬಿಟ್ಟು ಹಾಕ್ತೀವಿ. ನೀರು ಎಷ್ಟು ಚೆನ್ನಾಗಿ ಬರುತ್ತೆ. ಮಳೆ ಬಂದಾಗ ನೀರು ಹೆಂಗಿರ್ತದೆ. ಆ ನೀರನ್ನು ಫಿಲ್ಟರ್ ಮಾಡೋರು ಯಾರು? ನಮ್ಮ ಮನೆಯಲ್ಲೇ ನಾವು ಫಿಲ್ಟರ್ ಮಾಡ್ಕೊಳ್ತೀವಿ. ಪ್ರಾಕೃತಿಕವಾಗಿ ಯಾರು ಮಾಡೋರ? ಭೂಮಿ ಅಲ್ವಾ? ಭೂಮಿ ಎಷ್ಟು ನೀಟಾಗಿ ಫಿಲ್ಟರ್ ಮಾಡುತ್ತಲ್ವಾ? ಬರೋಲ್ಲ ನೀರು ಎಷ್ಟು ಚೆನ್ನಾಗಿ ಬರುತ್ತೆ. ಆ ಥರ ಇದು ನೈಸರ್ಗಿಕವಾದಂತಹ ಗಾಳಿ ಒತ್ತಡವು ನೀರಿನ ಹೊರ ಹಾಕುವುದು. ಈಗ ನೀರು ಬರ್ತಾ ಇಲ್ಲ. ಒಂದು ಕೆಲಸ ಒಬ್ಬರು ಖಾಲಿ ಆಗ್ತದೆ ನೋಡಿ. ಗಾಳಿಯ ಒತ್ತಡ ಏನಾಗುತ್ತೆ? ನಾನಿಂಕ ಎಂತ ಮನೆಯಿಂದ ಟೆಂಟ್ ಹೌಸ ಚರ್ಚಾ ಮನೆಯಿಂದ ಶನಿಶಿಂಗಾಪುರನಾ? ನಿಂತ್ಕೊಂಡೇನಮ್ಮ ಹೇಳಿವೆ ಸರಿನಾ? GHBS ಮಾಡಿದ್ದೇವೆ. ನಾನು ಈಗ ಪ್ರಯೋಗವನ್ನು ಮಾಡುತ್ತಿದ್ದೇನೆ. ನಿಂಬೆ ಹಣ್ಣಿನ ತೂಕವು ನೀರಿನ ಸಾಂದ್ರತೆಗಿಂತ ಹೆಚ್ಚು ಇರುವುದಿಲ್ಲ. ನಿಂಬೆ ಹಣ್ಣು ಮುಳುಗುವುದಿಲ್ಲ. ಮುಳುಗುತ್ತದೆ. ಉಪ್ಪಿನ ದ್ರಾವಣವು ಸಾಂದ್ರತೆಯು ನಿಂಬೆ ಹಣ್ಣಿನ ತೂಕಕ್ಕಿಂತ ಹೆಚ್ಚು ಇರುವುದಿಲ್ಲ. ನಿಂಬೆಹಣ್ಣು ತೇಲುತ್ತೆ.
ಹ, ಇದೊಂದೇ ಅಲ್ಲ ಈ ಪ್ರಯೋಗ ನೋಡಿ ಇಲ್ಲಿ ಮಕ್ಳೆ. ಆಗ ಮುಳುಗೋಗಿತ್ತು, ಮತ್ತೆ ಉಪ್ಪು ಪುಡಿ ಹಾಕ್ಬಿಟ್ಟು ಕಲಸ್ಬಿಟ್ಟು ನಿಂಬೆ ಹಣ್ಣು ಹಾಕಿದಾಗ ಕೇಳ್ತಾ ಇದೆ. ಇದನ್ನ ನಾನು ನಮ್ಮ ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಿ ಮಕ್ಕಳಿಗೆ ಪ್ರಯೋಗ ಮಾಡಿ ಭಯ ಇಟ್ಟಿಸಿದ್ದೆ. ಏನಂತ ನಾನು ನೋಡಿ ಇವಾಗ ಮಂತ್ರ ಹಾಕ್ತೀನಿ, ಅವಾಗ ಮುಂದಿನ ಸಲ ಹೇಳ್ತಾ ಇದ್ರು ಮಂತ್ರ ಹಾಕೋರು ನೋಡಿ ಕೋಳಿ ಮೊಟ್ಟೆ ಇವಾಗ ಹಾಕ್ತಾ ಇದ್ ನೋಡಿ. ಈ ಕಡೆ ಏನಾಗಿದೆ, ಮುಳುಗೋಗಿದೆ ನೋಡಿ. ಇವಾಗ ಮಂತ್ರ ಹಾಕಿ ಓಂ ಛೂಮ್ 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 ಅಂತ ಹೇಳ್ಬಿಟ್ಟು ಇನ್ನೊಂದು ದೊಡ್ಡದೊಳಗೆ ಹಾಕ್ತಾರೆ. ಇನ್ನೊಂದು ದೊಡ್ಡದಲ್ಲಿ ಹಾಕಿದಾಗ ತೇಲ್ತಾ ಇದೆ. ಅಲ್ಲಿ ಏನಾಯ್ತು, ಓ ಮಂತ್ರ ಹಾಕೋನು ಇವನತ್ರ ಏನೋ ಮಂತ್ರ ಆಗ್ತಾ ಇದ್ರು, ಇವ್ರ ಮಂತ್ರ ಬರುತ್ತೆ, ಇವ್ರನ್ನ ಮಾತಾಡೋದು ಬೇಡಪ್ಪ ಅಂತಕ್ಕಂಥ ಒಂದು ನಮ್ಮ ಮುಡಿಗೆ ಬರ್ತಾ ನಮ್ಮ ಒಂದು ಕಂಟ್ರೋಲ್ಗೆ ತಗೊಳ್ತಕ್ಕಂಥ ಒಂದು ವಿಧಾನದಲ್ಲಿ ಇದು ವೈಜ್ಞಾನಿಕ. ಈಜಿಪ್ಟ್ ಅಲ್ಲಿ ಉಪ್ಪು ನೀರಿನ ಸಮುದ್ರದಲ್ಲಿ ಮನುಷ್ಯ ಕೂಡ ಬಿದ್ರೂನು ಆ ನೀರಿನ ಮೇಲೆ ತೇಲ್ತಾ ಇರ್ತಾನೆ, ಒಳಗಡೆ ಮುಳುಗೋದಿಲ್ಲ. ಉಪ್ಪು ಸಮುದ್ರದಲ್ಲಿ ಎಲ್ಲೋ. ನನ್ನ ಹೆಸರು ಸಂಗೀತ. ನಾನು 4ನೇ ತರಗತಿ GHBS ಮಾಡಿಕೆರೆ. ನಾನು ಈಗ ಒಂದು ಪ್ರಯೋಗವನ್ನು ಮಾಡುತ್ತಿದ್ದೇನೆ. ಈಗ ನಾವು 2 ಲೋಟಕ್ಕೆ ನೀರನ್ನು ಹಾಕುತ್ತೇವೆ. 2 ಲೋಟದಲ್ಲಿ ನಿಂಬೆ ಹಣ್ಣು ಹಾಕೋಣ. ಈಗ ಉಪ್ಪಿನ ನೀರಿನಲ್ಲಿ ನಿಂಬೆ ಹಣ್ಣು ತೇಲುತ್ತಿದೆ. ಈಗ ಮಾಮೂಲಿ ನೀರಿನಲ್ಲಿ ಮುಳುಗುತ್ತಿದೆ. ನಿಂಬೆ ಹಣ್ಣನ್ನು ಮುಳುಗುತ್ತಿದೆ. ಧನ್ಯವಾದ. ನಾನು 4ನೇ ತರಗತಿ ಓದುತ್ತಿದ್ದೇನೆ. GHBS ಮಾಡಿದ್ದೇನೆ. ಮಾನವನ ಹೃದಯವು ದೇಹದ ಒಂದು ಸ್ನಾಯುವಿನ ಅಂಗ. ಶ್ವಾಸಕೋಶದ ನಡುವೆ ಹೃದಯವಿದೆ. ಇದು 2 ರೀತಿಯ ಗಾತ್ರವನ್ನು ಹೊಂದಿದೆ. ಇದು ಒಳಪದರ, ಸ್ನಾಯು ಪದರ ಮತ್ತು ಮೇಲ್ಪದರವನ್ನು ಹೊಂದಿದೆ. ರಕ್ತ ಪರಿಚಲನೆ ವ್ಯವಸ್ಥೆಯಲ್ಲಿ ಇದು ಒಂದು ಅಂಗವಾಗಿದೆ. ಇದು ಅಪಧಮನಿಗಳು ಶುದ್ಧ ರಕ್ತವನ್ನು, ಅಭಿಧಮನಿಗಳು ಅಶುದ್ಧ ರಕ್ತವನ್ನು ಕೊಂಡೊಯ್ಯುತ್ತದೆ. ಪಂಪ್ ಮಾಡಿದ ರಕ್ತವು ಪೋಷಕಾಂಶಗಳನ್ನು ಮತ್ತು ಆಮ್ಲಜನಕವನ್ನು ದೇಹಕ್ಕೆ ಬಯಸುತ್ತದೆ. ಮಾನವನ ಹೃದಯವು ಬಡಿಯುತ್ತದೆ. ಥ್ಯಾಂಕ್ ಯು. ಇದು ಯಾವ ರಕ್ತ? ಶುದ್ಧ ರಕ್ತ. ಶುದ್ಧ ರಕ್ತ. ಇದು ಯಾವ ರಕ್ತ? ಅಶುದ್ಧ ರಕ್ತ. ನಾನು 3ನೇ ತರಗತಿ ಓದುತ್ತಿದ್ದೇನೆ. GHBS ಮಾಡಿದ್ದೇನೆ. ಈ ಚಟುವಟಿಕೆಯ ಹೆಸರೇನೆಂದರೆ ನೀರಿನ ಶೇಖರಣ. ನಾನು ಇದರಲ್ಲಿ ತ್ಯಾಜ್ಯ ಎಲೆಗಳು, ಮಣ್ಣು, ಕಲ್ಲುಗಳು, ಹತ್ತಿ ಹಾಕಿದ್ದೇನೆ. ಈಗ ನಾನು ಒಲಿನ ನೀರನ್ನು ಹಾಕಿದ್ದೇನೆ. ಒಲಿನ ನೀರನ್ನು ಹಾಕಿದರೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನೀರು ಹೋಗಿ ಸ್ವಚ್ಛ ನೀರನ್ನು ಶುದ್ಧೀಕರಿಸುತ್ತದೆ. ಶುದ್ಧವಾದ ನೀರನ್ನು ಕಳಿಸುತ್ತದೆ. ಇದು ಮೂತ್ರಪಿಂಡ, ಇದು ಮೂತ್ರನಾಳ, ಇದು ಮೂತ್ರಕೋಶ, ಇದು ಮೂತ್ರದ್ವಾರ. ಈಗ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಕಿಬ್ಬೊಟ್ಟೆಯ ಒಳಗಡೆ ಪಕ್ಕದಲ್ಲಿ ಒಂದು ಜೊತೆ ಮೂತ್ರಪಿಂಡಗಳಿವೆ. ಇವು ರಕ್ತ ಸೋಸಿ ದೇಹಕ್ಕೆ ಬೇಡವಾದ ವಸ್ತುಗಳನ್ನು ನೀರಿನೊಡನೆ ಹೊರಹಾಕುತ್ತದೆ. ಇದು ಮೂತ್ರ. ಈ ಮೂತ್ರವು ಮೂತ್ರನಾಳದ ಮೂಲಕ ಮೂತ್ರಕೋಶವನ್ನು ಸೇರಿಸುತ್ತದೆ. ನಂತರ ಮೂತ್ರದ್ವಾರ ಮೂಲಕ ದೇಹದಿಂದ ಹೊರಹೋಗುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಶ್ರೀಧನ್ಯ. 6ನೇ ತರಗತಿ ಓದುತ್ತಿದ್ದೇನೆ. GHBS ಮಾಡಿದ್ದೇನೆ. ಇದು ಸೌರಮಂಡಲ. ಸೂರ್ಯ ಒಂದು ನಕ್ಷತ್ರ. ಸೂರ್ಯನ ಸುತ್ತಲೂ ವಿವಿಧ ಕಕ್ಷೆಗಳಿಂದ ಗ್ರಹಗಳು ಸುತ್ತುತ್ತವೆ. ಸೂರ್ಯನ ಹತ್ತಿರವಿರುವ ಗ್ರಹವಿಲ್ಲ, ಸೂರ್ಯನ ದೂರವಿರುವ ಗ್ರಹ ನೆಪ್ಚೂನ್. ನಾವು ವಾಸಿಸುವ ಗ್ರಹ ಭೂಮಿ. ಸೂರ್ಯನಿಂದ ಭೂಮಿ 3ನೇ ಸ್ಥಾನದಲ್ಲಿದೆ. ಬಳೆ ಆಕಾರದಲ್ಲಿರುವ ಗ್ರಹ ಶನಿ. ಅತ್ಯಂತ ಪ್ರಕಾಶವಾದ ಗ್ರಹ